ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಗ್ನಿ ದುರಂತ ಸಂಭವಿಸಿ ಇಬ್ಬರು ಸಜೀವ ದಹನ ಆಗಿರುವ ಘಟನೆ ಮೈಸೂರಿನ ದಟ್ಟಗಳ್ಳಿಯ 4ನೇ ಹಂತದಲ್ಲಿ ನಡೆದಿದೆ. ಸಾಹಿನ್ ಪ್ರಕಾಶ್ ಮೃತ ದುರ್ದೈವಿಗಳಾಗಿದ್ದು 7 ಮಂದಿಗೆ ಗಾಯಗಳಾಗಿವೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡಿರೋ ಶಂಕೆ ವ್ಯಕ್ತವಾಗಿದ್ದು ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿ ಅವಿನಾಶ್ ಮಾಹಿತಿ ಕೊಟ್ಟಿದ್ದಾರೆ. ಹೋಟೆಲ್ನಲ್ಲಿ 20 ಮಂದಿ ಗೆಸ್ಟ್ ಇದ್ರು. ಕಿಚನ್ನಲ್ಲಿ 6 ಜನ ಇದ್ರು. ಆಗ ನಮ್ಮ ಹುಡುಗ ಕಿರ್ಚಾಡ್ಕೊಂಡು ಓಡ್ ಬಂದಿದ್ದಾನೆ. ಹೋಟೆಲಲ್ಲಿ ಹುಲ್ಲು ಹೆಚ್ಚಾಗಿದ್ದರಿಂದ ಬೆಂಕಿ ಬೇಗನೆ ಆವರಿಸಿಕೊಂಡಿದೆ. ಆದರೆ ಕಿಚನ್ನಲ್ಲಿ ಶಾಹಿನ್ ಹಾಗೂ ಪ್ರಕಾಶ್ ಲಾಕ್ ಮಾಡಿಕೊಂಡಿದ್ದರಿಂದ ಹೊರ ಬರೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ದಾರೆ. ಕೆಲಸ ಮಾಡ್ತಿದ್ದೆ, ಇನ್ನೊಬ್ಬ ಬಂದು ನಮ್ಮ ಹುಡುಗೆ ಬಂದು ನಮಗೆ ನಾವು ಇರೋ ಕಿಚನ್ಗೆ ಬಂದು ಹೇಳ್ದ ಫೈರ್ ಆಗಿಬಿಡ್ತಾ ಅಂತ ಜೋರಾಗಿ ಕಿರಿಚ್ಕೊಂಡ. ನಾನು ಇದಕ್ಕೆ ಹಿಂಗೆ ಏನಾಯ್ತು ನೋಡೋ ಆಲ್ರೆಡಿ ಸೌಂಡು ಜಡಬಡ ಅಂತ ಸೌಂಡು ಎಲ್ಲ ಕತ್ಕೊಂಡು ಉರಿತಾಯಿತ್ತು. ಫುಲ್ಲು ಬೆಂಕಿ ಎತ್ಕೊಬಿಡ್ತು ಆಲ್ರೆಡಿ. ನಾನು ಬಂದೆ ಸ್ವಲ್ಪ ಶರ್ಟ್ ಮೇಲೆ ಬಿಡ್ತಾಯಿತ್ತು ಮೇಲುಗಡೆಯಿಂದ. ನಾನು ಓಡ್ಬಿಟ್ಟೆ ಸರ್. ಮೇಲುಗಡೆ ಒಂದು ಗೆಸ್ಟ್ ಸರಿ ಎಷ್ಟೊಂದು 20 ಜನ, ನಮ್ಮ ಬಾಸು ನಮ್ಮ ಮ್ಯಾನೇಜರು ಅವರೊಂದು 5 ಜನ, ಕಿಚನಲ್ಲಿ ಒಂದು 6 ಜನ, ಸತ್ತೋದವ್ರು ಇಬ್ಬರು. ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳೀಯ ಶಾಸಕ ಜಿಟಿ ದೇವೇಗೌಡರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮೃತ ಇಬ್ಬರು ಕೂಡ ಹೊರ ರಾಜ್ಯದವರು ಅಂತ ಗೊತ್ತಾಗಿದೆ. ಸೂಕ್ತ ಪರಿಹಾರ ಕೊಡುವಂತೆ ಸರ್ಕಾರಕ್ಕೆ ಕೇಳಿಕೊಳ್ತೇನೆ ಅಂತ ಜಿಟಿ ದೇವೇಗೌಡರು ಹೇಳಿದ್ದಾರೆ. ಬಾರ್ ಮತ್ತು ಪಬ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕತ್ಕೊಂಡು ಇಬ್ಬರು 2 ಜನ ಯುವಕರು ಕೆಲಸ ಮಾಡ್ತಿದ್ದಂಥವರು ನಿಧನರಾಗಿದ್ದಾರೆ. 6 ಜನರಿಗೆ ಸಣ್ಣ ಮೈನರ್ ಇಂಜುರೀಸು ಕೂಡ ಆಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿ ನಿಧನರಾಗಿರ್ತಕ್ಕಂಥ ನೌಕರರು ಕೂಲಿ ಕಾರ್ಮಿಕರಿಗೆ ಸರ್ಕಾರ, ನಾನು ಮುಖ್ಯಮಂತ್ರಿಗಳನ್ನು ನಾನು ಒತ್ತಾಯ ಮಾಡ್ತೇನೆ, ನಾನು ಪ್ರಯತ್ನ ಮಾಡ್ತಾಯಿದ್ದೇನೆ ದೂರವಾಣಿ ಮೂಲಕ ಮಾತನಾಡಲಿಕ್ಕೆ. ಒಂದು 5 ಲಕ್ಷ ರೂಪಾಯಿಗಳನ್ನು ಕೂಡಲೇ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯವನ್ನು ಮಾಡ್ತೇನೆ. ದಾವಣಗೆರೆ ತಾಲೂಕಿನ ಕಲ್ಪನಹಳ್ಳಿ ಗ್ರಾಮದಲ್ಲಿ ದೊಡ್ಡ ದುರ್ಘಟನೆ ತಪ್ಪಿದೆ. ಅಡಿಕೆ ತೋಟದಲ್ಲಿ ಸಿಲಿಂಡರ್ ಗೋದಾಮಿನಲ್ಲಿ ಅಗ್ನಿ ಅವಘಡ ಸಂಭವಿಸಿ 18ಕ್ಕೂ ಹೆಚ್ಚು ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಘಟನೆಯಲ್ಲಿ ಅನಿಲ್ ಎಂಬಾತ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಿಯಂತ್ರಣಕ್ಕೆ ತಂದಿದ್ದಾರೆ. ಮಾಡಿ ಹೇಳಿ ನಂಬಿಟ್ರೆ ಇನ್ನು ಘಟನಾ ಸ್ಥಳಕ್ಕೆ ದಾವಣಗೆರೆ ಎಸ್ಪಿ ಶೇಖರ್ HT ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಅಡಿಕೆ ತೋಟದಲ್ಲಿ ಅನಿಲ್ ಎಂಬುವರು ಸಿಲಿಂಡರ್ಗಳ ಸ್ಟೋರ್ ಮಾಡಿದ್ರು. ಶಿವಕುಮಾರ್ ಎಂಬುವರ ತೋಟದಲ್ಲಿ ಅಡಿಕೆ ಸುಲಿಯುವ ಗೋದಾಮಿನಲ್ಲಿ ಇಟ್ಟಿದ್ರು. ಅನಿಲ್ಗೆ ಸಣ್ಣ ಪುಟ್ಟ ಗಾಯವಾಗಿದ್ದು FSL ತಂಡದವರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಹೆಚ್ಚಿನ ತನಿಖೆ ನಡೆಸಿ ಉಳಿದ ಮಾಹಿತಿ ನೀಡ್ತೇವೆ ಅಂತ ಹೇಳಿದರು. ಅಡಿಕೆ ಮಂಡಿ ಸುಲಿತಕ್ಕಂಥ ಗೋಡಾವಣೆ ಇತ್ತು. ಈ ಗೋಡಾವಣದಲ್ಲಿ ಅನಿಲ್ ಅಂತೇಳಿ ಅವರು ಸಿಲಿಂಡರನ್ನು ಸ್ಟೋರ್ ಮಾಡಿದ್ರಂತೆ. ಸ್ಟೋರ್ ಮಾಡಿರ್ತಕ್ಕಂಥ ಸಿಲಿಂಡರು ಇವತ್ತು ಮಧ್ಯಾಹ್ನ ಸುಮಾರು ಪೊಲೀಸರಿಗೆ ಮಾಹಿತಿ ಪ್ರಕಾರ 2 ಗಂಟೆ 20 ನಿಮಿಷದಲ್ಲಿ ಸಣ್ಣ ಸ್ಫೋಟವಾಗಿದೆ. ಆ ಸ್ಫೋಟ ಒಂದಕ್ಕೊಂದು ಹತ್ಕೊಂಡು ಸುಮಾರು ಸಿಲಿಂಡರ್ಗಳು ಇಲ್ಲಿ ಸ್ಫೋಟ ಆಗಿದೆ ಅಂತ ಬಿಟ್ಟ ಮಾಹಿತಿ ಮೇರೆಗೆ ಸಿಲಿಂಡರ್ ಏನು ಸ್ಫೋಟಗೊಂಡು ಎಲ್ಲ ಬೆಂಕಿಯನ್ನು ಹತೋಟಿಗೆ ತೆಗೆದುಕೊಂಡು ಇದು ಮಾಡಿದ್ದಾರೆ. ಅಡಿಕೆ ಹಾವೇರಿ ಜಿಲ್ಲಾಡಳಿತ ಭವನದ ಸಹಕಾರ ಸಂಘಗಳ ಉಪನಿಬಂಧಕರ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ವೇಳೆ ಅಧಿಕಾರಿ ಲೋಕ ಬಲೆಗೆ ಬಿದ್ದಿದ್ದಾರೆ. ವಿಮೆ ಬಿಲ್ ಮಾಡಿಕೊಡಲು 3,000 ಹಣ ಲಂಚ ಕೇಳಿದ್ರು. ಲಂಚ ಸ್ವೀಕರಿಸುತ್ತಿರುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಬೀದರ್ನ ಬಸವ ಕಲ್ಯಾಣ ನಗರಕ್ಕೆ ಕನ್ನೇರಿ ಶ್ರೀಗಳ ಪ್ರವೇಶವನ್ನು ತಡೆಯುವಂತೆ ಸಚಿವ ಈಶ್ವರ್ ಖಂಡ್ರೆಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮನವಿ ಪತ್ರ ಸಲ್ಲಿಸಿದೆ. ಬಸವ ತಾಲಿಬಾನಿ ಅನ್ನುವ ಪದ ಪ್ರಯೋಗದಿಂದ ಬಸವ ಭಕ್ತರಿಗೆ ನೋವಾಗಿದೆ. ಕನ್ನೇರಿ ಶ್ರೀಗಳು ಬಸವಣ್ಣನವರಿಗೆ ಲಿಂಗಾಯತ ಮಠಾಧೀಶರಿಗೆ ಅವಮಾನಿಸಿದ್ದಾರೆ. ಹೀಗಾಗಿ ಕನ್ನೇರಿ ಶ್ರೀಗಳ ಪ್ರವೇಶವನ್ನು ನಿರ್ಬಂಧಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸುವಂತೆ ಮಠಾಧಿಪತಿಗಳು ಒತ್ತಾಯವನ್ನ ಮಾಡಿದ್ದಾರೆ. ಕ್ರೈಸ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಿನ್ನೆಲೆ ಡಾಕ್ಟರ್ HC ಮಹದೇವಪ್ಪ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಸಮಾಜ ಕಲ್ಯಾಣ ಸಚಿವರಾಗಿದ್ದ ವೇಳೆ ಈ ಅಕ್ರಮಗಳು ನಡೆದಿವೆ. ಆದ್ದರಿಂದ ತಾವು ಮಧ್ಯಪ್ರವೇಶಿಸಿ ಉನ್ನತ ತನಿಖೆಗೆ ವಹಿಸಬೇಕು. ಜೊತೆಗೆ ಮಹದೇವಪ್ಪ ಶಾಸಕತ್ವ ಅನರ್ಹಗೊಳಿಸಿ ಎಂದು ಒತ್ತಾಯಿಸಿ ಮನೋರಂಜನ್ ಎಂಬುವರು ದೂರು ನೀಡಿದ್ದಾರೆ. ಧರ್ಮಸ್ಥಳದ
ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರೈ ವಿರುದ್ಧ ಪ್ರೊಟೆಸ್ಟ್ ನಡೆದಿದೆ. ಮಂಡ್ಯದ ಎಸ್ಪಿ ಕಚೇರಿ ಬಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಪ್ರಕಾಶ್ ರೈ ಹಾಗೂ ಪ್ರೊಫೆಸರ್ ಭಗವಾನ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಪ್ರಕರಣವನ್ನ ಸಿಬಿಐಯ ತನಿಖೆಗೆ ವಹಿಸುವಂತೆ ಮಂಡ್ಯ ಎಸ್ಪಿಗೆ ಪ್ರತಿಭಟನಾಕಾರರು ಮನವಿಯನ್ನ ಮಾಡಿದ್ದಾರೆ. ಇದೀಗ ಬಿಡದಿ ಬಡಿದಾಟದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಿಡದಿ ಹೋಬಳಿಯ ಕೆಂಪಯ್ಯನಪಾಳ್ಯದಲ್ಲಿ ಟೌನ್ಶಿಪ್ಗೆ ಒಪ್ಪಿಗೆ ಸೂಚಿಸಿ ರೈತರು ಒಪ್ಪಿಗೆ ಪತ್ರ ಕೊಡ್ತಿದ್ದಾರೆ. ನಮ್ಮ ಜಮೀನಿಗೆ ಉತ್ತಮ ದರ ಸಿಕ್ಕಿದೆ, ಹಾಗಾಗಿ ನಾವು ಒಪ್ಪಿಗೆ ಕೊಟ್ಟಿದ್ದೇವೆ. ನಮ್ಮ ಜಮೀನನ್ನು 50 ಲಕ್ಷಕ್ಕೂ ಕೇಳುವವರಿರಲಿಲ್ಲ, ಈಗ 2 ಕೋಟಿ ಸಿಗ್ತಾ ಇದೆ. ನಾವು ಪೂರ್ಣ ಮನಸ್ಸಿನಿಂದ ಕೊಡ್ತಾ ಇದ್ದೇವೆ. ಕಲುಷಿತ ನೀರಿನಿಂದ ನಮ್ಮ ಹಸುವಿನ ಹಾಲಲ್ಲೂ ಗುಣಮಟ್ಟವಿಲ್ಲ. ನಾವು ಡೈರಿಗೆ ಹಾಲು ಹಾಕಿದರೆ ರಿಜೆಕ್ಟ್ ಆಗುತ್ತೆ. ಜಮೀನಿನಲ್ಲಿ ಇಳುವರಿ ಇಲ್ಲದೆ ಪರದಾಡ್ತಾ ಇದ್ದೇವೆ ಅಂತ ರೈತರು ಹೇಳಿದ್ದಾರೆ. ನಮ್ಮದು ಒಂದು 2 ಎಕರೆ ಇದೆ. 2 ಎಕರೆ ಬೇರೆ ಗದ್ದೆ ಇರೋದು, ಜಮೀನೇನಿಲ್ಲ. ಇದು ಹೊಲ ಏನಿಲ್ಲ, ಬೇರೆ ಗದ್ದೆಗಳಿವೆ. ಎಲ್ಲ ಮಳುಭೂಮಿ ಏನಂದರೆ ಮಣ್ಣು. ಈ ನೀರು ಹೋಗಿದ್ರೆ ನಾವು ಜೀವನ ಮಾಡಬೇಕು. ಅದು ಜೀವನ ಮಾಡೋಕ್ಕಾಗಲ್ಲ. ವಸ್ತಿ ಹಸುಗಳಿಗೆ ಹುಲ್ಲು ಹಾಕಬೇಕು. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಿಮ್ಮ ಊರಿನವರು? ನಮ್ಮ ಕೆಂಪಯ್ಯನಪಾಳ್ಯ ಮಾತ್ರ. ಏನು ರೀ ಚಂದ್ರಪ್ಪರೇ, ಇವಾಗ ಹೋಗಿ ಹಾಕ್ಬಿಟ್ಟು ಬಂದಿದ್ದೆ, ನಾವಿಲ್ಲಿ ನಿಂತಿರೋದು. ಒಪ್ಪಿಗೆ ಹೇಳ್ದಿರಿ ಹೆಂಗೆ ಹೋಗ್ತಾ ಇದ್ರು ಅವರು, ಬರ್ತಾಯಿದ್ರು. ನಾವು ಬಲಂತ ಮಾಡೋಕೈತದೆ ರೈತನ್ನ. ನಮ್ಮ ಭೂಮಿ ಐತೆ, ನಮ್ಗೆ ಕೊಡೋಕ್ಕೆ ಸಂತೋಷ. ಏನು ಸಿಗುತ್ತೆ? ಒಂದು ಎಕರೆಯಲ್ಲಿ ಎಷ್ಟು ಸಂಪಾದನೆ ಮಾಡ? ಯಾರು ಹೇಳ್ತಾರೆ 1.5 ಲಕ್ಷ, 1.5 ಕೋಟಿ 2 ಕೋಟಿ ಮಾಡ್ತಾನೆ. ಅದು ಹೆಂಗೆ ಮಾಡ್ತಾನೋ ಕೊಡಬೇಕು ವರ್ಷದ ಲೆಕ್ಕ. ಸುಮ್ಮನೆ ಬಾಯಲ್ಲಿ ಹೇಳ್ಬಾರ್ದು. ನಾನು ಹೇಳ್ಬಿಟ್ರೆ ನನಗೂ ಮಾಡ್ಕೊಂಡಿದ್ದೀನಿ, ಆದರೆ ಆಗಲ್ಲ. ಎಲ್ಲ ರೋಗಗಳು ಜಾಸ್ತಿ, ಪ್ರತಿಯೊಂದು ನೋಡು ಆಳುಗಳು ಸಿಕ್ಕಲ್ಲ. ಈಗ ಈ ನೀರಲ್ಲಿ ಬಿತ್ಕೊಂಡ್ರೆ ಕಾಯಿಲೆ ಬರ್ತದೆ. ನಾವು ಇದು ಮಾಡ್ಕೊಂಡು ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರಿಂದ ಪರ ವಿರೋಧದ ಕುರಿತು ಬೆಂಗಳೂರಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಯಾವುದೇ ಕಾರ್ಯಕ್ರಮ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಪಕ್ಷಕ್ಕೂ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳಿದ್ದಾರೆ. ಯಾಕಂದರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದರೆ ಅನಾವಶ್ಯಕ ಗೊಂದಲ ಆಗಬಾರ್ದು. ಒಂದು ಟೌನ್ಶಿಪ್ ಮಾಡಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಬಂದಾಗ. ಅದೇ ಹೇಳಿ ಅದು ಆಗಬಾರ್ದು. ಅದನ್ನು ನಾವು ಯಾವುದೋ ಒಂದು ಸ್ಕೀಮ್ ಮಾಡಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು. ಅದೇ ಒಂದು ಸಮಸ್ಯೆ ಉದ್ಭವ ಕಾರಣ ಆಗಬಾರ್ದು. ಅದ್ರ ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ. 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಜೆಡಿಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಈ ಯೋಜನೆ ಜೆಡಿಎಸ್ನ ಬ್ರೈನ್ ಚೈಲ್ಡ್. ಆಗ ಅವರು ಪ್ರಸ್ತಾಪ ಮಾಡಿ ಈಗ್ಯಾಕೆ ವಿರೋಧ ಮಾಡ್ತಿದ್ದಾರೆ? ದಬ್ಬಾಳಿಕೆ ಮಾಡಿ ರೈತರ ಜಮೀನನ್ನು ಕಸಿತಿಲ್ಲ, ಇಷ್ಟ ಇದ್ರೆ ಜಮೀನು ಕೊಡ್ತಾರೆ, ನಾವು ಕಾನೂನು ಮೀರಿ ಏನೂ ಮಾಡ್ತಿಲ್ಲ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ಪು ಯಾರ ಕಾಲದಲ್ರಿ? ಸ್ವಲ್ಪ ದಾಖಲೆಗಳನ್ನು ನೋಡಿಬಿಡಿ. ಯಾರ್ದಿದ್ದು ಬ್ರೈನ್ ಚೈಲ್ಡು? ಯಾರು ಇದನ್ನು ಆಗಬೇಕು ಅಂತ ಬಯಸಿದ್ದು? ಆಮೇಲೆ ಯಾರೂ ದಬ್ಬಾಳಿಕೆ ಮಾಡ್ತಾ ಇಲ್ಲ ಅಲ್ಲ. ಈಗ ಚನ್ನರಾಯಪಟ್ಟಣ ವಿಷಯ ತಗೊಳ್ಳಿ. ನಮ್ಮ ದೇವನಹಳ್ಳಿನಲ್ಲಿ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದ್ವಿ. ಯಾರಿಗೆ ಇಷ್ಟ ಆಯಿತು ಅವ್ರು ಕೊಡ್ಬೋದಾಗಿತ್ತು. ಇವಾಗ ಆಲ್ಮೋಸ್ಟ್ ಬಹುತೇಕ ಜನ ಬಂದಿದ್ದಾರೆ. ಯಾರು ಬಿಡದಿ ಟೌನ್ಶಿಪ್ ವಿರೋಧಿಸಿ ಹೋರಾಟಕ್ಕೆ ಬಿಜೆಪಿ ಮುಂದಾಗಿದೆ. ದೆಹಲಿಯಲ್ಲಿ ಪ್ರಧಾನಿ ಮೋದಿಗೆ ಮನವಿ ಮಾಡಲು ಬಿಜೆಪಿ ನಿರ್ಧಾರ ಮಾಡಿದೆ. ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಪ್ರಧಾನಿಗೆ ಮನವಿ ಜೊತೆಗೆ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿಯ ಪ್ರಸಾದ್ ಗೌಡ ಹೇಳಿದ್ದಾರೆ. ಜೆಡಿಎಸ್ ಜೊತೆ ಸೇರಿ ಒಟ್ಟಿಗೆ ಹೋರಾಟಕ್ಕೂ ಮಾತುಕತೆ ಮಾಡ್ತೇವೆ. ಇಲ್ಲಿನ ವಾಸ್ತವಾಂಶವನ್ನು ಮೋದಿಯವರಿಗೂ ನಾವು ತಿಳಿಸ್ತೇವೆ. ಗೋಲಿಬಾರ್ ಮಾಡಿದ್ರೂ ಸರಿ, ನಾವು ಈ ಭೂಮಿ ಉಳಿಸಲು ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಬಿಡದಿಯಲ್ಲಿ ರೈತರ ಇಚ್ಛೆಗೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ತಾ ಇದೆ ಅಂತ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುಡುಗಿದ್ದಾರೆ. ಯಾವುದೇ ಯೋಜನೆಗೆ 70%ಕ್ಕಿಂತ ಹೆಚ್ಚಿನ ರೈತರು ಒಲವು ವ್ಯಕ್ತಪಡಿಸಬೇಕು. ಆದರೆ ಇಲ್ಲಿ ಬಹಳಷ್ಟು ಜನ ರೈತರು ಜಮೀನು ನೀಡಲು ಸಿದ್ಧರಿಲ್ಲ. ಹಾಗಾಗಿ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಈ ಬಗ್ಗೆ ಮುಖ್ಯಮಂತ್ರಿಗೆ ಸೂಚನೆಯನ್ನ ನೀಡಬೇಕು. ರೈತರ ಇಚ್ಛೆಗೆ ವಿರುದ್ಧವಾಗಿ ಭೂಮಿ ಸ್ವಾಧೀನಪಡಿಸಿಕೊಳ್ಳುವುದನ್ನು ಕೈಬಿಡಬೇಕು ಎಂದು ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗೋವಿಂದ ಕಾರಜೋಳ, ಆರ್ ಅಶೋಕ್ ಕೂಡ ಗುಡುಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೂನ್ 21ಕ್ಕೆ ಜೆಡಿಎಸ್ ಪಾದಯಾತ್ರೆಯ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಶಾಸಕ ಎಚ್.ಸಿ. ಬಾಲಕೃಷ್ಣ ವಾಗ್ದಾಳಿ ಮಾಡಿದ್ದಾರೆ. 2018ರಲ್ಲೇ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರೆಡ್ ಝೋನ್ನಿಂದ ಯೆಲ್ಲೋ ಝೋನ್ ಮಾಡಬೇಕಿತ್ತು. ಆಗ ರೆಡ್ ಝೋನ್ ತೆಗೆದಿದ್ರೆ ಈ ಪರಿಸ್ಥಿತಿ ಯಾಕೆ ಬರ್ತಿತ್ತು? ಅದೇನೋ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ಆತ್ಮಸಾಕ್ಷಿಯ ಮಾತುಗಳನ್ನಾಡಿದ್ದಾರೆ. ದೇವಸ್ಥಾನಕ್ಕೆ ಬಂದ್ರೆ ಸತ್ಯ ಗೊತ್ತಾಗತ್ತೆ, ಆಗ ಆತ್ಮಸಾಕ್ಷಿ ಯಾರಿಗಿದೆ ಅಂತ ಗೊತ್ತಾಗತ್ತೆ. ಚಾಮುಂಡೇಶ್ವರಿ ಮುಂದೆ ಬಂದು ಪ್ರಮಾಣ ಮಾಡಲಿ ಅಂತ ಎಚ್.ಸಿ. ಬಾಲಕೃಷ್ಣ ಮತ್ತೆ ಆಣೆ ಪ್ರಮಾಣದ ಸವಾಲು ಹಾಕಿದ್ದಾರೆ.
ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಗೃಹ ಸಚಿವರಾದ ಬೆನ್ನಲ್ಲೇ ಆರ್ಎಸ್ಎಸ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಅಧಿಕೃತ ಮಾಹಿತಿ ನೀಡುವಂತೆ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದಾರೆ. ಆರ್ಎಸ್ಎಸ್ ಸಾಂಸ್ಥಿಕ ಸ್ಥಾನಮಾನದ ಕುರಿತು ಕಾನೂನು ಸೃಷ್ಟೀಕರಣ ಕೊಡಿ. ಎಷ್ಟು ದೊಡ್ಡ ಸಂಘಟನೆ ಅನಾಮಧೇಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶಾಲವಾದ ಶಿಸ್ತುಬದ್ಧ ಆರ್ಎಸ್ಎಸ್ ಸಂಸ್ಥೆಗಿರುವ ಕಾನೂನು ಮಾನ್ಯತೆ ಏನು? ಆರ್ಎಸ್ಎಸ್ ಹೊಣೆಗಾರಿಕೆ, ಆರ್ಥಿಕ ಪಾರದರ್ಶಕತೆ, ಹಣಕಾಸಿನ ಮೂಲಗಳೇನು? ಈ ಬಗ್ಗೆ ಅಧಿಕೃತ ಪದಾಧಿಕಾರಿಗಳಿಂದ ವಿವರಣೆ ನೀಡುವಂತೆ ವಿನಂತಿ ಮಾಡಿದ್ದಾರೆ. ಇನ್ನು ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪತ್ರ ಹಿನ್ನೆಲೆ ಕೆಪಿಸಿಸಿ ನೂತನ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು, ಸಂವಿಧಾನದ ಚೌಕಟ್ಟಿನಲ್ಲಿ ಅವರು ಕೇಳಿದ್ದಾರೆ, ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡದೇ ಇರುವುದು ರಾಷ್ಟ್ರ ದ್ರೋಹ ಆಗುತ್ತದೆ, ಲೆಕ್ಕ ಕೇಳದಿರುವುದು ಸಂವಿಧಾನದ ಅಡಿಯಲ್ಲಿ ಸರಿಯಾಗಿದೆ ಅಂತ ಹೇಳಿದರು. ಇನ್ನು ನಿರಂತರವಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡುತ್ತಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ದೇಶದ ಮುಖಪುಟದ ಸುದ್ದಿಗಾಗಿ ಆರ್ಎಸ್ಎಸ್ ಬಗ್ಗೆ ಮಾತನಾಡ್ತಾರೆ. ಹಿಂದೂಗಳನ್ನ ಮತ್ತು ಆರ್ಎಸ್ಎಸ್ ಟೀಕಿಸುವ ಮೂಲಕ ನಿಮ್ಮ ಭವಿಷ್ಯ ಕೆಡಿಸಿಕೊಳ್ಬೇಡಿ ಅಂತ ಬಿಪಿ ಹರೀಶ್ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಮುಂದಾಗಿರೋ ರಾಜ್ಯ ಸರ್ಕಾರ ಇನ್ನೆರಡು 3 ದಿನದಲ್ಲಿ ಮರು ಅರ್ಜಿಗೆ ಆಹ್ವಾನಿಸುವ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ರೀತಿಯಲ್ಲೇ ಗೃಹಜ್ಯೋತಿ ಯೋಜನೆಯಲ್ಲಿಯೂ ಪರಿಷ್ಕರಣೆಗೆ ಸರ್ಕಾರ ಚಿಂತಿಸಿದೆ. ಗೃಹಜ್ಯೋತಿ ಯೋಜನೆಯಡಿ 1.70 ಕೋಟಿ ಕುಟುಂಬಗಳು ಉಚಿತ ವಿದ್ಯುತ್ ಪಡೆಯುತ್ತಿವೆ. ಗೃಹ ಬಳಕೆ ಹೆಸರಲ್ಲಿ ಕಮರ್ಷಿಯಲ್ ಬಳಕೆಗೂ ಫ್ರೀ ವಿದ್ಯುತ್ ಬಳಕೆಯಾಗ್ತಾ ಇರುವ ಮಾಹಿತಿ ಇದೆ. ಅನ್ಯ ರಾಜ್ಯದವರು ಕೂಡ ಗೃಹಜ್ಯೋತಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಈ ಹಿನ್ನೆಲೆ ಗೃಹಜ್ಯೋತಿಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರ ಮುಂದಾಗಿದೆ. ಗ್ಯಾರಂಟಿ ನಿಲ್ಲಿಸುತ್ತಾರೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿರೋಧ ಪಕ್ಷ ಇರೋದೇ ಟೀಕೆ ಮಾಡೋಕೆ, ಏನೇ ಒಳ್ಳೆಯದು ಮಾಡಿದ್ರೂ ಅದನ್ನು ತಡೆಯೋಕೆ ಅವರು ಇರೋದು. ಅರ್ಹ ಫಲಾನುಭವಿಗಳ ಪತ್ತೆಗೆ ಗ್ಯಾರಂಟಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಕರ್ನಾಟಕದವರಿಗೆ ನಾವು ಈ ಗ್ಯಾರಂಟಿ ಕೊಡ್ತಿರೋದು, ಹೊರಗಡೆ ರಾಜ್ಯದವರಿಗೆ ಗ್ಯಾರಂಟಿ ಕೊಡ್ತಾ ಇಲ್ಲ. ಓಟು ಇಲ್ಲದವರಿಗೆ ಯಾಕೆ ಕೊಡಬೇಕು? ನಾವು ಉಚಿತ ಬಸ್ ಪ್ರಯಾಣಕ್ಕೆ ಒಂದು ಐಡೆಂಟಿಟಿ ಕಾರ್ಡ್ ಕೊಡಬೇಕು ಅಂತ ತೀರ್ಮಾನಿಸಿದ್ದೇವೆ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ. ಹೆಣ್ಣು ಕುಟುಂಬದ ಕಣ್ಣು, ಅವರಿಗೆ ಶಕ್ತಿ ಜಾಸ್ತಿ ಸಿಗಬೇಕು ಅಂತ ಸಿಎಂ ಹೇಳಿದ್ದಾರೆ. ಇನ್ನು ಗ್ಯಾರಂಟಿಗಳಿಗೆ ಮರು ಅರ್ಜಿ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನು ನಿಲ್ಲಿಸ್ತಾ ಇಲ್ಲ, ಗ್ಯಾರಂಟಿಗಳು ಅರ್ಹರಿಗೆ ಹೋಗಬೇಕು, ಹಾಗಾಗಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಬಿಜೆಪಿಯವರಿಗೆ ಯಾಕೆ ಆತಂಕ? ಅವರಿಗೆ ಯಾಕೆ ಸಮಸ್ಯೆ? ಮತ್ತೆ ಎಲ್ಲರಿಂದ ಅರ್ಜಿ ಹಾಕಿದಾಗ ಪರಿಶೀಲನೆ ಮಾಡಲು ಸುಲಭ. ಬಿಜೆಪಿಯವರು ನಮ್ಮ ಕಾರ್ಯಕರ್ತರಿಗೆ ಗ್ಯಾರಂಟಿಗಳು ಬೇಡ ಅಂತ ಅಭಿಯಾನವನ್ನು ಮಾಡಲಿ. ಅವರಿಗೆ ಗ್ಯಾರಂಟಿ ಬೇಡ ಅಂದರೆ ತೆಗೊಳ್ಳೋದು ಬಿಡೋದು ಬೇರೆಯವರು ತಗೋತಾರೆ ಅಂತ ಟ್ಯಾಂಕ್ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಗ್ಯಾರಂಟಿಗಳ ಮಾನದಂಡಗಳನ್ನು ಬದಲಾವಣೆ ಮಾಡುವ ಮೂಲಕ ಜನರಲ್ಲಿ ಗೊಂದಲ ಮೂಡಿಸುತ್ತಿದೆ. ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸುವುದಕ್ಕೆ ಕಷ್ಟಪಡ್ತಿದೆ. ಅದಕ್ಕಾಗಿ ಮುಖ್ಯಮಂತ್ರಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಕುರಿತು ತಕ್ಷಣ ಶ್ವೇತಪತ್ರ ಮಂಡಿಸಬೇಕು. ಜನರ ನಿರೀಕ್ಷೆಗೆ ತಕ್ಕಂತೆ ಆಡಳಿತ ನೀಡುವಲ್ಲಿ ಸರ್ಕಾರ ವಿಫಲ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ಪರಿಷ್ಕರಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಲೇವಡಿ ಮಾಡಿದ್ದಾರೆ. ಗೃಹ ಜ್ಯೋತಿಗೆ ಕತ್ತಲು, ಗೃಹಲಕ್ಷ್ಮಿಗೆ ಕಷ್ಟ, ಹೊಸ ಅರ್ಜಿಯ ಕ್ಯೂ, ಅಳತೆ ಗೋಲು, ಕತ್ತರಿ, ಗೃಹಲಕ್ಷ್ಮಿಗೆ ಕರ್ನಾಟಕದ ಸೆನ್ಸಾರ್ ಬೋರ್ಡ್. ಇದ್ಯಾವ ಸೀಮೆಯ ತುಘಲಕ್ ದರ್ಬಾರ್ ಅರ್ಥ ಆಗ್ತಿಲ್ಲ. ಹೆಣ ಹೊರೋಕ್ಕೂ ಸರ್ಕಾರದಲ್ಲಿ ಕಾಸಿಲ್ಲ. ಸರ್ಕಾರದ ದಿವಾಳಿತನಕ್ಕೆ ಇದೊಂದು ಸಾಕ್ಷಿ ಅಂತ ಕಿಡಿಕಾರಿದ್ದಾರೆ. ಜಮೀರ್ ಅಹ್ಮದ್ಗೆ ಸಚಿವ ಸ್ಥಾನ ನೀಡಲು ಒತ್ತಾಯಿಸಿ ಜಮೀರ್ ಬೆಂಬಲಿಗರು ವಿಧಾನಸೌಧ ಚಲೋ ನಡೆಸಿದ್ದಾರೆ. ವಿಧಾನಸೌಧ ಚಲೋ ವೇಳೆ ಬೆಂಗಳೂರಿನ ಪಾದರಾಯನಪುರ ಮುಖ್ಯ ರಸ್ತೆಯಲ್ಲಿ ಹೈಡ್ರಾಮಾ ನಡೆದಿದೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲು ಬರ್ತಿದ್ದ 100 ಜನರನ್ನು ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದರು. ಈ ವೇಳೆ ತಳ್ಳಾಟ, ನೂಕಾಟವೂ ಆಯಿತು. ಇನ್ನು ಮಾಜಿ ಸಚಿವ ಜಮೀರ್ ಅಹ್ಮದ್ ಸಚಿವ ಸ್ಥಾನಕ್ಕೆ ಸರ್ಕಸ್ ಮಾಡ್ತಿದ್ದಾರೆ. ಈ ಕುರಿತು ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಜಮೀರ್ ಅಹ್ಮದ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳಿದ್ದೇನೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದಾಗ ಅಭಿಪ್ರಾಯ ಹೇಳಿದ್ದೇನೆ. ಮುಸ್ಲಿಂ ಸಮುದಾಯವೇ ನಮಗೆ ಹೆಚ್ಚು ಮತ ಹಾಕೋದು, ಹೀಗಾಗಿ ಜಮೀರ್ ಹಾಗೂ ಮತ್ತೊಬ್ಬರಿಗೆ ಅವಕಾಶ ನೀಡಿ ಎಂದು ಹೇಳಿದ್ದೇನೆ ಅಂತ ಸತೀಶ್ ಹೇಳಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿ ಜೋರಾಗಿದೆ. ಸಂತೋಷ್ ಲಾಡ್ಗೆ ಸಚಿವ ಸ್ಥಾನ ನೀಡುವಂತೆ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿ ಆಗ್ರಹಿಸಿವೆ. ನಗರದ ಅಂಬೇಡ್ಕರ್ ವೃತ್ತದಿಂದ ಜೂಬ್ಲಿ ಸರ್ಕಲ್ವರೆಗೂ ರ್ಯಾಲಿ ನಡೆಯಿತು. ಜೂನ್
27 ಅಥವಾ 29ಕ್ಕೆ ಸಚಿವ ಸಂಪುಟ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಜೂನ್ 23ರಂದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗಿದೆ. ಪರಿಷತ್ ಚುನಾವಣೆಯ ಬಳಿಕ ಸಂಪುಟ ವಿಸ್ತರಣೆಗೆ ಒಲವಿದೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಜೂನ್ 24, 25ಕ್ಕೆ ಸಂಪುಟ ಸೇರುವವರ ಪಟ್ಟಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಒಂದೇ ಸಲ 20 ಸಚಿವರನ್ನು ಸಂಪುಟಕ್ಕೆ ಸೇರ್ಪಡಿಸಿಕೊಳ್ಳಲು ಹೈಕಮಾಂಡ್ ಒಲವು ತೋರಿದೆಯಂತೆ. ಜೂನ್ 18ರಂದು ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಇದೆ. ಈ ಹಿನ್ನೆಲೆ ನಾಳೆಯಿಂದ 3 ದಿನಗಳ ಕಾಲ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. ನಾಳೆ ಸಂಜೆ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. 5 ಅಭ್ಯರ್ಥಿಗಳಿಗೆ 5 ತಂಡಗಳಾಗಿ ಮತ ಹಾಕುವ ಬಗ್ಗೆ ತರಬೇತಿ ನೀಡಲಾಗ್ತಾ ಇದೆ. ಶಾಸಕರಾಗಿ 150 ರೂಮ್ಗಳನ್ನು ಸಿಎಂ ಡಿಕೆಶಿ ಬೆಂಬಲಿಗರು ಬುಕ್ ಮಾಡಿದ್ದಾರೆ ಶಾಸಕರಿಗಾಗಿ. ಇನ್ನು ಕಾಂಗ್ರೆಸ್ ಶಾಸಕರನ್ನ ಸೆಳೆಯಲು ಕುಮಾರಸ್ವಾಮಿ ಯತ್ನಿಸುತ್ತಿದ್ದಾರೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಆರೋಪಿಸಿದ್ದಾರೆ. 14 ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ. ಜೆಡಿಎಸ್ನಲ್ಲಿದ್ದ ಶಾಸಕರು ಪಕ್ಷೇತರರನ್ನ ಸೆಳೆಯುತ್ತಿದ್ದಾರೆ ಅಂತ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಈಗ ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಸಾವಿನ ಮನೆಗೆ ನುಗ್ಗಿ ಹಣ ದೋಚಿದ್ದಾರೆ ಖತರ್ನಾಕ್ ಕಳ್ಳರು. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ತುಮಕೂರ್ಲಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ನಾಗರಾಜಪ್ಪ ಎಂಬುವರ ಮನೆಗೆ ನುಗ್ಗಿದ ಕಳ್ಳರು ಬೀರುವಿನಲ್ಲಿದ್ದ 15 ಲಕ್ಷ ಹಣ, ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ. ನಿನ್ನೆಯಷ್ಟೇ ಮನೆ ಮಾಲೀಕ ನಾಗರಾಜಪ್ಪ ಪುತ್ರ ನಟರಾಜ್ ಅನಾರೋಗ್ಯದಿಂದ ಸಾವನ್ನಪ್ಪಿದ್ರು. ಸೂತಕದ ಮನೆಯಲ್ಲಿ ಇರಬಾರದು ಎಂದು ರಾತ್ರಿ ಸಂಬಂಧಿಕರ ಮನೆಯಲ್ಲಿ ಮಲಗಿದ್ದಾಗ ಈ ಒಂದು ಕಳ್ಳತನ ನಡೆದಿದೆ. ಇನ್ನು ಕೊಪ್ಪಳ ನಗರದ ಬಿಟಿ ಪಾಟೀಲ ಪ್ರದೇಶದಲ್ಲಿ ಕಳ್ಳತನ ಆಗಿದೆ. ಮನೆಯ ಸಿಸಿಟಿವಿ ಕ್ಯಾಮೆರಾ ಸಂಪರ್ಕ ಕಡಿತಗೊಳಿಸಿ ರಾಘವೇಂದ್ರ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಮನೆಯಲ್ಲಿಯ ಸುಮಾರು 60 ಕೆಜಿ ಬೆಳ್ಳಿ, ಸ್ವಲ್ಪ ಪ್ರಮಾಣದ ಬಂಗಾರ ಹಾಗೂ ನಗದನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. 2 ಪ್ರತ್ಯೇಕ ಪ್ರಕರಣಗಳಲ್ಲಿ 13 ಕೋಟಿ ಮೌಲ್ಯದ 38.34 ಕೆಜಿ ಹೈಡ್ರೋಫೋನಿಕ್ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಬ್ಯಾಂಕಾಕ್ನಿಂದ ಲಗೇಜ್ ಬ್ಯಾಗ್ ಅಲ್ಲಿ ಗಾಂಜಾ ಅಡಗಿಸಿಟ್ಟು ಸಾಗಿಸ್ತಾ ಇದ್ದ 6 ಆರೋಪಿಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ವಾರದಲ್ಲಿ 4 ದಿನ ವಿಚಾರಣೆಗೆ ಸೆಷನ್ಸ್ ಕೋರ್ಟ್ ಅಸ್ತು ಎಂದಿದೆ. ಪ್ರತಿದಿನ ಪ್ರಕರಣದ ವಿಚಾರಣೆ ನಡೆಸಲು ಹಾಗೂ ತ್ವರಿತಗತಿ ವಿಚಾರಣೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಮನವಿ ಮಾಡಿದ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ತ್ವರಿತಗತಿ ವಿಚಾರಣೆ ನಡೆಸಲು ಸೆಷನ್ಸ್ ಕೋರ್ಟ್ ಅನುಮತಿಯನ್ನ ನೀಡಿದೆ. ರಾಷ್ಟ್ರಮಟ್ಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡೋಣ ದೇಶ ಸುದ್ದಿಯಲ್ಲಿ. ರಿಲಯನ್ಸ್ ಇಂಡಸ್ಟ್ರೀಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಉತ್ತರಾಖಂಡದ ಬದರೀನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆಯಲ್ಲಿನ ಅಕ್ರಮಗಳ ಆರೋಪ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸಾರ್ವಜನಿಕರ ವಿಶ್ವಾಸ ಕಾಪಾಡಲು ಸ್ವತಂತ್ರ ತನಿಖೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಈ ನಡುವೆ ಉತ್ತರ ಪ್ರದೇಶ ಸರ್ಕಾರವು 3 ಸದಸ್ಯರ ವಿಶೇಷ ತನಿಖಾ ತಂಡ ರಚಿಸಿ ದೇಣಿಗೆ ನಿರ್ವಹಣೆಯಲ್ಲಿನ ಪಾರದರ್ಶಕ ತನಿಖೆಗೆ ಆದೇಶ ಹೊರಡಿಸಿದೆ. ದೇಶಾದ್ಯಂತ ಸಂಚಲನ ಮೂಡಿಸಿರುವ ನೀಟ್ ಹಗರಣ ಹಾಗೂ ಶೈಕ್ಷಣಿಕ ಅಕ್ರಮಗಳ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದ್ದು, ಇದರ ಭಾಗವಾಗಿ ರಾಜಸ್ಥಾನದ ಜೈಪುರದ ಶಹೀದ್ ಸ್ಮಾರಕದಲ್ಲಿ ಪ್ರತಿಭಟನೆಯಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರ ಜಿರಳೆ ಜನತಾ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಕೆಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಇದೀಗ ವಿದೇಶದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಮೆರಿಕ ಇರಾನ್ ನಡುವಿನ ಯುದ್ಧ ಕೊನೆಗೂ ಅಂತ್ಯವಾಗುವ ಕಾಲ ಸನ್ನಿಹಿತವಾಗಿದೆ. ಉಭಯ ರಾಷ್ಟ್ರಗಳು ಶಾಂತಿ ಒಪ್ಪಂದವನ್ನು ಅಂತಿಮಗೊಳಿಸಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಶಾಂತಿ ಒಪ್ಪಂದಕ್ಕೆ ಜಾಗತಿಕ ಮಟ್ಟದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ಇದಕ್ಕೆ ಇಸ್ರೇಲ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ನಡೆದಿರುವ ಈ ಒಪ್ಪಂದಕ್ಕೆ ಇಸ್ರೇಲ್ ಬದ್ಧ ಆಗಿಲ್ಲ, ಯಾವುದೇ ಕಾರಣಕ್ಕೂ ಲೆಬನಾನ್ನಿಂದ ತನ್ನ ಸೈನ್ಯವನ್ನು ಹಿಂಪಡೆಯೋದಿಲ್ಲ ಅಂತ ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಚಿವ ಹೇಳಿದ್ದಾರೆ. ಅಮೆರಿಕದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ 2026ರ ಪದವಿ ಪ್ರದಾನ ಸಮಾರಂಭದಲ್ಲಿ ಗೂಗಲ್ ಸಿಇಒ ಸುಂದರ್ ಪಿಚೈ ವೇದಿಕೆ ಏರ್ತಾ ಇದ್ದಂತೆ ಸುಮಾರು 200 ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಸುಂದರ್ ಪಿಚೈ ವೇದಿಕೆ ಮೇಲೆ ಹೋಗ್ತಿದ್ದಂತೆ ಎದ್ದು ನಿಂತ ವಿದ್ಯಾರ್ಥಿಗಳು ಪ್ಯಾಲೆಸ್ಟೀನಿಯನ್ ಧ್ವಜ ಹಿಡಿದು ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯುರೋಪ್ ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಸ್ಲೋವಾಕಿಯಾಕ್ಕೆ ಭೇಟಿ ನೀಡಿದ್ದಾರೆ. ರಾಜಧಾನಿ ಬ್ರಾಟಿಸ್ಲಾವಾದ ಹೋಟೆಲ್ಗೆ ಆಗಮಿಸುತ್ತಿದ್ದಂತೆ ಮೋದಿಗೆ ಉಪ್ಪು ಮತ್ತು ಬ್ರೆಡ್ ನೀಡುವ ಮೂಲಕ ಸ್ವಾಗತಿಸಲಾಯಿತು.